ಅಪ್ಪ ಸದ್ಯಕ್ಕೆ ಹೇಗೋ ಒತ್ತು ಶಾವಿಗೆ ಕರೆಕ್ಟಾಗಿ ಬಂದಿದೆ. ಹೋದ ಸರಿ ಮಾಡಬೇಕಾದ್ರೆ ಸರಿಯಾಗಿ ಬಂದಿರಲಿಲ್ಲ. ಏನು ತೊಂದರೆ ಆಗುತ್ತೋ ಏನೋ, ಆದರೆ ಇವಾಗ ಚೆನ್ನಾಗಿ ಬಂದಿದೆ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ಅಂತೂ ತುಂಬ ರುಚಿಯಾಗಿರುತ್ತೆ. ಅಮ್ಮ ಏನಮ್ಮ ನೀನಿವತ್ತು ಒತ್ತು ಶಾವಿಗೆ ಮಾಡಿದ್ಯಾ? ಘಮ ಘಮ ಅಂತಿದೆ. ಹ್ಞೂ ಕಣೆ, ನಿನಗೆ ಈ ಒತ್ತು ಶಾವಿಗೆ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಇವತ್ತು ನಾನು ನಿನಗೋಸ್ಕರನೇ ಮಾಡಿದ್ದೀನಿ. ಬಾ ತಿನ್ನು. ಅಯ್ಯೋ ಅಮ್ಮ, ನೀನು ಮೊದಲು ಒಂದು ಮಾತು ನಂಗೆ ಹೇಳ್ಬೇಕಿತ್ತು ತಾನೇ. ತಡಿ, ಇವಾಗಲೂ ಏನಂತೆ, ನನಗಂತೂ ತುಂಬ ಇಷ್ಟ ಅಮ್ಮ. ಆಹಾ ಅಮ್ಮ, ಇದಕ್ಕೆ ಚಿಕನ್ ಸಾಂಬಾರು ಮಾಡಿದ್ಯಾ? ಹ್ಞೂ ಕಣೆ, ನಿನಗೆ ಚಿಕನ್ ಸಾಂಬಾರು ಜೊತೆ ತಾನೇ ಇಷ್ಟ ಆಗುತ್ತೆ ಅದು, ಅದಕ್ಕೆ ಅದನ್ನೇ ಮಾಡಿದೆ. ಇವಾಗ ಚಿಕನ್ ಮಾಡಿದ್ರೆ ಮತ್ತೆ ಶ್ರಾವಣ ಮುಗಿದು ಗಣೇಶ ಹಬ್ಬ ಮುಗಿಯೋ ತನಕ ಚಿಕನ್ ಮಟನ್ ಎಲ್ಲ ಏನು ಮಾಡಬಾರ್ದು, ಆಯಿತಾ? ಏನಮ್ಮ ಹೇಳ್ತಾ ಇದ್ದೀನಿ ನೀನು? ಅಂದರೆ ಇನ್ನೂ 1.5 ತಿಂಗಳು 2 ತಿಂಗಳು ಚಿಕನ್ ತಿನ್ನಂಗಿಲ್ವಾ? ಅದೇನು? ಯಾಕೆಂದರೆ ಇವಾಗ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಇವತ್ತು ಚಿಕನ್ ಮಾಡಿ ತಿನ್ಬಿಡೋಣ, ಮತ್ತೆ ಮಾಡೋದು ಬೇಡ ಕಣೆ. ಹೌದಲ್ವಾ? ಸರಿ ಬಿಡು. ಹಾಗಾದರೆ ನೋಡು, ಇವತ್ತಿನ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ. ಯಾಕೆಂದರೆ ಹಬ್ಬ ಹತ್ರ ಬಂದ ತಕ್ಷಣ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಇವಾಗಲೇ ಮಾಡ್ಕೊಬಿಡೋಣ, ಆಯಿತಾ? ಆಯಿತು ಅಮ್ಮ. ಅಮ್ಮ, ಆದ್ರೂ ನಾನು ಇಲ್ಲೇ ಇದ್ದರೆ ಪಾಪ ಶರತ್ಗೆ ಊಟದನಿಗೆಲ್ಲ ಕಷ್ಟ ಆಗುತ್ತಮ್ಮ. ಅವನು ಫೋನ್ ಮಾಡಿದ್ದ, ಎಲ್ಲ ಹೋಟೆಲ್ ಊಟ ಮಾಡ್ತಾನಂತೆ. ನಾನು 1-2 ದಿನ ಇದ್ಬಿಟ್ಟು ಹೋಗ್ತೀನಮ್ಮ, ಸಾಕು. ಸುಮ್ಮನೆ ಶಾಸ್ತ್ರ ಅಂತ ಸಾಕಲ್ವಾ? ಅಲ್ಲ ಕಣೆ ಮನ್ಸ, ನೀನು ಹಾಗೆ ಹೇಳ್ತೀಯ, ಆ ತನೂ ಹಾಗೆ ಹೇಳ್ತಾಳೆ. ಅವಳು ಬರೋಂಗಿಲ್ಲ ಬಿಡು. ಅದು ನೀನು ಹಿಂಗೆ ಮಾಡಿದ್ರೆ ನೋಡೋ ಜನ ಏನು ಅನ್ಕೋತಾರೆ ಹೇಳು? ಏನಪ್ಪ ಒಂದು ಶಾಸ್ತ್ರ ಸಂಪ್ರದಾಯ ಎಲ್ಲ ಏನು ಮಾಡಲ್ಲ ಇವರು ಅಂತ ಅನ್ಕೊಳ್ಳಲ್ವಾ? ಪರವಾಗಿಲ್ಲ ಬಿಡು. ಒಂದು ಕೆಲಸ ಮಾಡೋಕೆ ಹೇಳು, ನಿನ್ನ ಗಂಡನ ಇಲ್ಲೇ ಬಂದಿರೋ ಕೇಳು, ಆಯಿತಾ? ಅಮ್ಮ, ಅದೆಲ್ಲ ಇಷ್ಟ ಇಲ್ಲಮ್ಮ ಅವ್ರಿಗೆ. ನೀನು ಕೇಳಲ್ಲ, ಅವರು ಕೇಳಲ್ಲ. ಹೋಗಮ್ಮ, ನಿಮ್ಮಿಬ್ಬರು ಮನಸ್ಸಿಗೆ ಹಾಕ್ಕೊಂಡು ನಾನು ಒದ್ದಾಡಂಗೆ ಆಗಿದೆ. ಹಂಗಲ್ಲಮ್ಮ, ಅದು ಆಂಟಿ ತನ್ವತ್ಗೆ ಬಂದರೆ ಇಲ್ಲಿ. ಓ ಬಾಮ್ಮ. ಇಲ್ಲ, ಅವಳು ರೂಮಲ್ಲೇ ಮಲಗಿರ್ಬೇಕು ನೋಡು. ಯಾಕೆ, ನೀವಿಬ್ರು ಒಟ್ಟಿಗೆ ಮಲಗಿದ್ರಿ ಅಲ್ವಾ? ಹಾಂ, ನಾನು ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಇದೆ ಅಮ್ಮ. ಹಾಗಾಗಿ ನಾನು ಎದ್ದು ಆಚೆ ಹೋಗಿದ್ದೆ, ಅದಕ್ಕೆ ಒಳಗೆ ಕಾಣಲಿಲ್ಲ. ರೂಮಲ್ಲಿ ಇರಲಿಲ್ವಲ್ಲ, ಅದಕ್ಕೆ ಅಡುಗೆ ಮಾಡಿದಾರೆ ಅಂತ ಬಂದೆ. ಹೌದಾ? ನೋಡಮ್ಮ, ಇವತ್ತು ನಾನು ಹೊತ್ತು ಶಾವಿಗೆ ಮಾಡಿದ್ದೀನಿ. ನಿನಗೆ ತಿಂದು ಅಭ್ಯಾಸ ಇದೆಯಲ್ಲ? ಹೊತ್ತು ಶಾವಿಗೆನಾ? ಅದು ಅಮ್ಮ, ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನೀವು ಮಾಡಿದ್ರಲ್ವಾ, ತಿಂತೀನಿ ಬಿಡಿ, ಪರವಾಗಿಲ್ಲ. ನನಗೇನು ಸಪ್ರೇಟಾಗಿ ಅಡುಗೆ ಮಾಡೋಕ್ಕೆಲ್ಲ ಹೋಗಬೇಡಿ ನೀವು. ಎಷ್ಟು ಒಳ್ಳೆ ಸಂಪ್ರದಾಯ ಇದೆ ಅಮ್ಮ ನಿನಗೆ. ನಿಮ್ಮಮ್ಮ ನಿನಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾಳೆ. ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ನನಗಿಬ್ಬರು ಮಕ್ಕಳಿಗೋ, ನೀನು ಹಾಗೆ. ನಿಂಗೆ ಏನಾದ್ರು ಬೇಕಾದರೆ ಬಾಯ್ ಬಿಟ್ಟು ಕೇಳು, ಆಯಿತಾ? ನಾನು ಮಾಡಿಕೊಡ್ತೀನಿ. ಆಯಿತು ಅಮ್ಮ. ನೋಡು ಗಾಯತ್ರಿ, ನಿನಗೆ ಏನೇ ಬೇಕಾದರೂ ನಮ್ಮನ್ನು ಕೇಳು, ಆಯಿತಾ? ಸಂಕೋಚ ಪಟ್ಕೋಬೇಡ. ಆಯಿತು ಅದಕ್ಕೆ. 1 ನಿಮಿಷ ಬಂತೀನಿ. ಮಾನ್ಸ, ಈ ಹುಡುಗಿ ಒಂಥರ ಒಳ್ಳೆ ಹುಡುಗಿ ಅಲ್ವಾ? ನನಗಂತೂ ಬುದ್ಧಿ ತುಂಬ ಇಷ್ಟ ಆಗುತ್ತೆ ಕಣೆ. ಹ್ಞೂ ಅಮ್ಮ, ನನಗೂ ಅಷ್ಟೇ. ಮಾತನ್ನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾಳೆ ಅಲ್ವಾ? ಮಾತು ಮುತ್ತು ಥರ ಇರ್ತೈತೆ ಅವಳು ಮಾತಾಡ್ತಿದ್ರೆ ನನಗೆ. ತಡಿ, ನಿಮ್ಮ ಅಪ್ಪಂಗೆ ಕಾಫಿ ಗೀಫಿ ಬೇಕೇನೋ ಕೇಳ್ಕೊಂಬರ್ತೀನಿ, ನೀನು ಇಲ್ಲೇ ಇರು. ನೋಡು ಗಾಯತ್ರಿ, ನಿನಗೇನಾದರೂ ಬೇಕಾದರೆ ಸಂಕೋಚ ಪಟ್ಕೋಬೇಡ, ನನ್ನ ಕೇಳು. ಇಲ್ಲಿ ಎಲ್ಲರೂ ಕೇಳಬೇಕಂತ ರೂಲ್ಸ್ ಏನಿಲ್ಲ ನಿನಗೆ, ಆಯಿತಾ? ಮನೆಗೆ ಬಂದಿರೋ ನೆಂಟರಿಗೆ 1 ಲೋಟ ಕಾಫಿ ಮಾಡ್ಕೊಡೋಕ್ಕೂ ಇನ್ಮೇಲೆ ಯಾರೂ ಇಲ್ಲ. ಅದೇ ತನಗೇನೋ ಬೇಕಾದರೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನಕ್ಕೆ ಬರುತ್ತೆ. ಅಕ್ಕ, ಸ್ವಲ್ಪ ಈ ಕಡೆ ಬಾರೆ. ಹೋ, ಒತ್ತು ಶಾವಿಗೆ. ಮೇಡಮ್ ಅವ್ರಿಗೆ ಇಷ್ಟ ಅಂತ ಮಾಡಿದಾರೇನೋ, ಮದರ್ ಇಂಡಿಯಾ. ಇರಲಿ, ಇದೆಲ್ಲ ಮಾಡೋಕ್ಕೆ ಟೈಮ್ ಇರುತ್ತೆ. ಪಾಪ ಆ ಹುಡುಗಿಗೆ 1 ಲೋಟ ಕಾಫಿ ಮಾಡ್ಕೊಡೋಕ್ಕಾಗಲ್ವಾ? ಗಾಯತ್ರಿ, ನಿನಗೆ ಕಾಫಿ ಬೇಕಾಗಿತ್ತಮ್ಮ, ನನ್ನ ಕೇಳ್ಬೋದಾಗಿತ್ತಲ್ಲ. ನಾನು ನಿಂಗೆ ಮಾಡಿಕೊಡ್ತಾ ಇದ್ದೆ ಅಲ್ವಾ? ಅದು ಅದಕ್ಕೆ ಏನು ಬೇಕಾಗಿಲ್ಲ. ಅವಳಿಗೇನು ಬೇಕು ಅಂತ ನೋಡ್ಕೊಳ್ಳೋಕ್ಕೆ ನಾನು ಇದ್ದೀನಿ. ಅವಳ ಅತ್ತಿಗೆ ಅನ್ಸ್ಕೊಂಡವಳು. ನಿನ್ನ ಸಹಾಯ ಏನು ಬೇಕಾಗಿಲ್ಲ. ನೀನು ಪ್ರತಿಯೊಂದಕ್ಕೂ ಮುಗಿಸ್ಕೊಂಬರೋದು ಬೇಕಾಗಿಲ್ಲ. ಎಲ್ಲರ ಮುಂದೆ ನಾನು ತುಂಬ ಒಳ್ಳೆಯವಳು, ನಾನು ದೊಡ್ಡ ಶಿಖಾಮಣಿ ಅಂತೆಲ್ಲ ಫೋರ್ಸ್ಕೊಳ್ದೇನು ಬೇಕಾಗಿಲ್ಲ. ನಿನ್ನ ಪಾಡಿಗೆ ನೋಡು, ಅಮ್ಮ ನಿಂಗೇನೋ ಮಾಡಿಕೊಡಿದ್ರಲ್ಲ, ತಿನ್ಕೊಂಡು ಆರಾಮಾಗಿರು. ಅರ್ಥ ಆಯ್ತಾ ನಿನಗೆ? ಯಾಕೆ ತಾನು ಹಿಂಗೆ ಮಾತಾಡ್ತೀಯಾ? ಸ್ವಲ್ಪ ಮಾತಾಡಿ ನಯ ನಾಜೂಕಿರಲಿ. ಈ ಹುಡುಗಿ ನೋಡಿ ಕಲ್ತ್ಕೋ. ಹೌದಮ್ಮ, ಹೌದು. ನಾನು ಕಲಿಯೋಕ್ಕೆ ತುಂಬ ಇದೆ. ನೀನೆಲ್ಲ ಕಲಿತು ಬಿಟ್ಬಿಟ್ಟಿದೆಯಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ಯಾ? ಅಲ್ಲ ಕಣೆ, ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ? ಅಲ್ಲ, ನಾವು ಇಬ್ಬರು ಒಂದೇ ತಾಯಿ ಮಕ್ಕಳು. ಅದನ್ನು ಮರೆತು ಈಗ ಕಚ್ಚಾಡ್ತಿಯಲ್ಲ, ನಿನ್ನ ಮನ್ಸಾದ್ರೆ ಹೇಗೆ ಬರುತ್ತೆ? ಹಾಂ, ನಿಜಾನೇ ಅಕ್ಕ.
ನಾನು ನೀನು ಇಬ್ಬರು ಒಂದೇ ತಾಯಿ ಮಕ್ಕಳು, ಅದು ನನಗೆ ಗೊತ್ತು. ಅದು ಅಮ್ಮನಿಗೆ ಗೊತ್ತಾ? ಓ, ಅಮ್ಮ ನಿಂಗೆ ಇಷ್ಟ ಆಗದ ಅಡುಗೆ ಮಾಡಿದ್ದಾರೆ ಅನ್ನೋ ಖುಷಿಗೆ ನೀನೀಗ ಮಾತಾಡ್ತಾ ಇದೆಯಾ? ಇದು ನನ್ನ ತಪ್ಪೇನು ತಾನು? ನಂಗೆ ಇಷ್ಟ ಆಗದ ಅಮ್ಮ ಅಡುಗೆ ಮಾಡಿದ್ರೆ ಅದು ನನ್ನ ತಪ್ಪ? ನಾನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಅಕ್ಕ. ಆದರೆ ನನಗಿಷ್ಟ ಏನಂತ ಅಮ್ಮ ಯಾವಾಗಾದ್ರೂ ಕೇಳಿದಾರಾ? ಇಲ್ಲ. ಇದು ಇವಾಗಿನ ಸಮಸ್ಯೆ ಅಲ್ಲ. ನಾನು ಹುಟ್ಟಾಗಿಂದು ಯಾವತ್ತೂ ಅಷ್ಟೇ ಅಮ್ಮನಿಗೆ ಅಪ್ಪನಿಗೆ ನೀನೇ ಮುದ್ದು, ನೀನೇ ದೊಡ್ಡ ಮಗಳು ಅಲ್ವಾ? ಹಾಗಾಗಿ ನಾನು ಚಿಕ್ಕವಳಾಗಿದ್ರೂ ನನ್ನ ಮಾತಿಗೆ ಬೆಲೆ ಕೊಡಲ್ಲ, ನಾನು ಇಷ್ಟಕ್ಕೆ ಬೆಲೆ ಇಲ್ಲ. ನನ್ನನ್ನು ಒಬ್ಬ ಮನುಷ್ಯ ಥರ ಯಾವಾಗಾದ್ರೂ ನೋಡಿದಾರಾ? ಇಲ್ಲ. ನೀನು ತಪ್ಪು ಮಾಡ್ತೀಯಾ, ನಾನು ಸರಿ ಮಾಡಬೇಕು. ಪ್ರತಿಯೊಂದರಲ್ಲೂ ಹೀಗೆ ಅಲ್ವಾ? ನೀನು ಹಾಕಿಬಿಟ್ಟಿರೋ ಬಟ್ಟೆಗಳನ್ನ ನಾನು ಹಾಕಬೇಕು, ನೀನು ಹಾಕಿರೋ ಜಡೆ ರಿಬ್ಬನ್ನ ನನಗೆ ಕೊಡ್ತಾರೆ, ನೀನು ಹಾಕಿರೋ ಚಪ್ಪಲಿ ಚಿಕ್ಕದಾದರೆ ನನಗೆ ಕೊಡ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ನೀನು ಯೂಸ್ ಮಾಡಿ ಬಿಟ್ಟಂಥ ವಸ್ತುಗಳನ್ನ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನನಗಿಷ್ಟ ಏನು ಅಂತ ನನಗೆ ಮರ್ತೋಗಿದೆ ಅಕ್ಕ. ನಿನಗಂತ ಅಡುಗೆ ನನಗೂ ಕೊಡ್ತಾಯಿದ್ರು. ಹಾಗಾಗಿ ನನಗೇನು ಇಷ್ಟಪಡ್ತೀನಂತ ನನಗೇನೇ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಹೋಗಲಿ ಬಿಡಿ, ನೀವು ಸುಮ್ಮನೆ ಜಗಳ ಆಡಬೇಡಿ. ಇಲ್ಲ ಗಾಯತ್ರಿ, ಈ ಜಗಳ ಅಲ್ಲ, ನನ್ನ ಮನಸ್ಸು ಒಳಗಿರೋ ನೋವು. ಇಷ್ಟು ವರ್ಷದಲ್ಲಿ ಈ ಮಾತು ಹೇಳ್ಕೊಳ್ಳೋಕ್ಕೆ ನನಗೆ ಯಾವ ಸಿಕ್ಕಿರಲಿಲ್ಲ. ತನು, ನೀನು ಏನೇ ಅಂತಿದ್ಯಾ? ನೀನು ಚಿಕ್ಕವಳಿಂದಾಗಿಂದ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಇಷ್ಟೊಂದು ವಿಷ ತುಂಬಿಸ್ಕೊಂಡಿದ್ಯಾ? ನೀನು ನನಗೆ ಇದೆಲ್ಲ ಮೊದಲೇ ಹೇಳಿರಲಿಲ್ಲ. ಹೇಳೋಕ್ಕೆ ನೀನು ಯಾವಾಗಾದ್ರೂ ನಾನು ಕುತ್ಕೊಂಡು ನನ್ನ ತಂಗಿ ಇವಳು ಇಷ್ಟ ಕಷ್ಟ ಏನು ಅಂತ ಯಾವಾಗಾದ್ರೂ ಕೇಳಿದ್ಯಾ ಅಕ್ಕ? ಜೀವನದಲ್ಲಿ ನನಗೆ ಅಂತ ಕೆಲವೊಂದು ಆಸೆಗಳಿತ್ತು, ಅದು ನಿನ್ನಿಂದ ಹಾಳಾಗೋಯ್ತು. ನೀನು ಬೇಡ ಅಂತ ಬಿಟ್ಟೋಗಿರೋ ಗಂಡನ್ನೇ ನಾನು ಮದುವೆ ಮಾಡ್ಕೊಳ್ಬೇಕಾಗಾಯ್ತು. ಆ ಕ್ಷಣದಲ್ಲೇ ನಾನು ಕಟ್ಟಿರೋ ಎಲ್ಲ ಕನಸು ನುಚ್ಚು ನೂರಾಗೋಯ್ತು. ಆದರೆ ಇವಾಗ ನೋಡು, ನನಗೆ ಅವನ ಜೊತೆ ಜೀವನ ಮಾಡೋಕ್ಕೂ ಆಗ್ತಾಯಿಲ್ಲ, ಅವನ ಬಿಟ್ಟು ಬದುಕೋಕ್ಕೂ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ನಾನಿದ್ದೀನಿ. ನಿನಗೆ ಗೊತ್ತಾ? ನಾನು ನೋಡೋ ಪ್ರತಿ ಕ್ಷಣ ನನಗೆ ಅನಿಸುತ್ತೆ ಗೊತ್ತಾ? ನನ್ನ ಗಂಡನ್ನು ನನಗೆ ಭಾವನೆ ಬರ್ತಾ ಇಲ್ಲ ಅಕ್ಕ. ಇವನು ನಮ್ಮ ಅಕ್ಕ ಬೇಡ ಅಂತ ಬಿಟ್ಟೋಗಿರೋ ವ್ಯಕ್ತಿ ಅಂತ ಅನಿಸುತ್ತೆ ಹೊರತು ನನ್ನ ಗಂಡ ಇವನು ನನ್ನ ಸಂಸಾರ ಅಂತ ನನಗೆ ಇದುವರೆಗೂ ಒಂದು ಕ್ಷಣ ಕೂಡ ಅನಿಸಿಲ್ಲ. ಹಾಗಿರುವಾಗ ನಾನು ನನ್ನ ಜೊತೆಯಲ್ಲಿ ಹೇಗೆ ಜೀವನ ಮಾಡಲಿ ಹೇಳು? ಅಯ್ಯೋ ಬೇಡ ಅಕ್ಕ, ಬೇಡ. ನೀನೇ ತಲೆ ಬಗ್ಸ್ತೀಯ. ನೀನು ತಪ್ಪೇನು ಮಾಡಿಲ್ಲ ಅಕ್ಕ. ತಪ್ಪು ಮಾಡೋದು ನಾನು. ಯಾಕೆಂದರೆ ಈ ಮೈನಲ್ಲಿ ನಿನಗಿಂತ ಚಿಕ್ಕವಳಾಗಿ ಹುಟ್ಟಿ ತಪ್ಪು ಮಾಡಿದಳು ನಾನು ಅಕ್ಕ. ಇದು ನನ್ನೊಬ್ಬ ಸಮಸ್ಯೆನ ಅಥವಾ ಎಲ್ಲ ಹೆಣ್ಮಕ್ಳ ಸಮಸ್ಯೆನ ನನಗೆ ಗೊತ್ತಿಲ್ಲ. ನಮ್ಮ ಮೇಲೆ ಚಿಕ್ಕವಳಾಗಿ ಹುಟ್ರೆ ಹೀಗೇನಾ? ಅಕ್ಕ ಏನು ಬೇಡವೋ ಅದು ತಂಗಿಗೆ ಸಿಗುತ್ತೆ. ಇದು ಯಾ ನ್ಯಾಯ ಅಕ್ಕ? ಅಪ್ಪ ಅಮ್ಮನ ಕೈ ಮುಗಿದು ಬೇಡ್ಕೊಂಡೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನಮ್ಮ ಮದುವೆ ಮಾಡಬೇಡಿ ಅಂತ. ಆದರೆ ಅವರಿಗೆ ಅವ್ರ ಮಾನ ಮರ್ಯಾದೆ ಪ್ರತಿಷ್ಠೆ ಹೆಚ್ಚಾಗೋಯ್ತು. ನನ್ನ ನೋವು ಏನು ಅಂತ ಅವರು ಅರ್ಥ ಮಾಡ್ಕೊಂಡಿಲ್ಲ. ಇನ್ನು ನೀನು ಅಷ್ಟೇ, ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಹೊತ್ತು ನಾನು ಈ ಥರ ಹೋಗ್ತೀನಲ್ಲ, ನನ್ನ ತಂಗಿ ಜೀವನ ಏನಾಗುತ್ತೆ, ಅವಳ ಮುಂದೆ ಜನ ಹೇಗೆ ನೋಡ್ತಾರೆ ಅಂತ ಯಾವತ್ತೂ ಯೋಚನೆ ಮಾಡಿದ್ಯಾ ಅಕ್ಕ? ಬಿಡು, ಹಾಗಿದ್ದೆಲ್ಲ ಆಗೋಯ್ತು. ಇವಾಗ ಅದ್ರ ಬಗ್ಗೆ ಹೇಳಿ ಏನು ಪ್ರಯೋಜನ ಇರುತ್ತೆ? ತಾನು ಅದಕ್ಕೆ ಹೋಗಲಿ ಬಿಡಿ, ನೀನು ಅಂದ್ಕೋಬೇಡಿ. ಬನ್ನಿ, ನಂಗೆ ಕಾಫಿ ಟೀ ಎಲ್ಲ ಏನೂ ಬೇಡ. ಇವಳು ಏನು ಹಿಂಗೆ ಮಾತಾಡೋತ್ತಲ್ಲ? ಅಂದರೆ ಇವಳ ಮನಸ್ಸಲ್ಲಿ ಇಷ್ಟ ಚಿಂತ ತುಂಬ್ಕೊಂಡಿದ್ಯಾ? ನನ್ನ ಬಗ್ಗೆ ಅವಳಿಗೆ ಒಂದು ಒಳ್ಳೆ ಭಾವನೆಯೂ ಇಲ್ವಲ್ಲ? ಹಾಗಾದರೆ ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ? ಇವಾಗ ಏನು ಮಾಡಲಿ? ಯಾಕೆ ಸಪ್ಪ ಮಂಗೆ ಗೊತ್ಕೊಳ್ಬಿಟ್ರಲ್ಲ, ಏನಾಯಿತು? ಅದು ಗಾಯತ್ರಿ, ನಾನು ಇಷ್ಟು ವರ್ಷದಿಂದ ಯಾರಿಗೂ ಹೇಳ್ಕೊಳಕ್ಕಾಗೋದಂತ ಮನಸ್ಸಲ್ಲಿ ಇಟ್ಕೊಂಡಿದ್ದ ವಿಷಯನ ಇವತ್ತು ಹೇಳ್ಬಿಟ್ಟಲ್ವಾ, ಅದಕ್ಕೆ ಏನೋ ಒಂಥರ ಮನಸ್ಸಲ್ಲಿ ಒಂಥರ ತಳವಳ ಆಗ್ತಾಯಿದೆ. ಪರವಾಗಿಲ್ಲ ಬಿಡಿ, ಅದಕ್ಕೆ ನೀವೇನು ತಪ್ಪೇಳಿಲ್ವಲ್ಲ, ನಿಮಗೇನು ನಿಜ ಅನಿಸುತ್ತೋ ಅದನ್ನೇ ಹೇಳಿದ್ದೀರಾ. ಅದಕ್ಕೆ ಇದು ನಿಮ್ಮದೇ ರೂಮಾ? ಹಾಗಾಯ್ತು ರೀ, ಹೌದು. ಮದುವೆಗೆ ಮೊದಲು ನಾನು ಅಕ್ಕ ಇಬ್ಬರು ಇಲ್ಲೇ ಮಲ್ಕೊಳ್ತಾ ಇದ್ದಿದ್ದು. ಹಾಗಾದರೆ ಇದು ನಿಮ್ಮೊಬ್ಬರಿಗೆ ರೂಮಲ್ಲ, ಅಕ್ಕನಿಗೂ ಶೇರ್ ಇದೆ ಅಂತ ಆಯಿತು. ನೀನು ಏನು ಹೇಳ್ತಿದ್ಯಾ? ಅಂದರೆ ಅಕ್ಕನಿಗೂ ಶೇರ್ ಅಂದರೆ ನಾನು ಅಕ್ಕ ಇಬ್ಬರು ಒಟ್ಟಿಗೆ ಮಲ್ಕೊತಿದ್ವಲ್ಲ? ಅದೇ ಅದಕ್ಕೆ ಸರಿ, ಹೋಗಲಿ ಬಿಡಿ. ಈ ಮನೆಯಲ್ಲಿ ಒಟ್ಟು ಎಷ್ಟು ರೂಮ್ ಇದೆ ಅದಕ್ಕೆ? ನಿಮ್ಮ ಅಪ್ಪ ಅಮ್ಮ ಒಂದು ರೂಮು, ಈ ಒಂದು ರೂಮು, ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು ರೂಮ್ ಇರಬೇಕು ಅಲ್ವಾ? ಹಾಂ ಇದೆ, ಅಲ್ಲಿ
ಅಪ್ಪ ಏನೇನೋ ಸಾಮಾನು ಹಾಕಿ ಇಟ್ಟಿದ್ದಾರೆ. ಹಾಗಾಗಿ ಆ ರೂಮನ್ನು ಯಾರು ನಾವು ಬಳಸಲ್ಲ. ಸಾಮಾನು ಬೇಕಾದ್ರೆ ಮೇಲೆ ಒಂದು ರೂಮ್ ಖಾಲಿ ಇದೆಯಲ್ಲ ಆತೆ, ಅಲ್ಲೇ ಹಾಕೋಬೋದಲ್ವಾ? ಆವಾಗ ನಿಮ್ಗೆ ಆ ರೂಮ್ ಯೂಸ್ ಮಾಡ್ಕೋಬೋದು. ಸುಮ್ಮನೆ ಯಾಕೆ ಅಕ್ಕನ ಜೊತೆ ಶೇರ್ ಮಾಡ್ಕೋಬೇಕು? ನಿಮಗೂ ಇವಾಗ ಇಷ್ಟು ದಿನ ಹೇಗೋ ಸರಿ ಹೋಯಿತು. ಇವಾಗ ನೀವು ನಿಮ್ಮ ಅಕ್ಕನಿಗೆ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀರಾ. ಇನ್ನು ಅಕ್ಕ ನಿಮ್ಮನ್ನು ರೂಮಲ್ಲಿ ಸೇರಿಸ್ಕೊಳ್ತಾರಾ? ಅಲ್ಲ, ನಾವೇನು ಜೊತೆಗೆ ಯಾವಾಗಲೂ ಇರಬೇಕಾ? ಇಲ್ಲ ತಾನೇ. ಅಕ್ಕ ಯಾವಾಗಾದ್ರೂ ಒಂದೆರಡು ದಿನ ಬಂದರೆ ಇರ್ತಾಳೆ, ಆದರೂ ಅವಳು ನೈಟೆಲ್ಲ ಮಲಗಲ್ಲ, ಮನೆಗೆ ಹೋಗ್ಬಿಡ್ತಾಳೆ. ಇವಾಗ ಒಂದು ಸ್ವಲ್ಪ ದಿನ ತಾನೇ, ಪರವಾಗಿಲ್ಲ ಅಂತ ಅನಿಸುತ್ತೆ. ಏನೋ ಅದಕ್ಕೆ ನನಗೆ ನಿಮ್ಮ ಮಾತು ಕೇಳಿ ತುಂಬ ನೋವಾಯಿತು. ಅದಕ್ಕೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು.